ಗಂಡ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲಪ್ಪ. ಸಲ ಹೇಳ್ತಿ ಒಂದೇ ಸಲ ಹೇಳ್ಬೇಕು. ಆಫೀಸಲ್ಸ್ ಅವರು ಹೇಗಿದೆ ನಿಮ್ಮ ಜೀವನ ಅಂತ ಸ್ವಲ್ಪ ಸ್ಟ್ರಗಲ್ ಇತ್ತು. ನೀವು ನಿಮ್ಮ ಮನೆಯವರು ಏನ್ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಖುಷಿ ಆಗುತ್ತೆ ಅಂತ ಹೇಳಿ. ಮಂಜು ಲಕ್ಕಿ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುನಿತಾ ಸುನಿಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ಅನ್ಕೊಂಡಿದೀವಿ. ನಾವು ಆರಾಮಾಗಿದ್ದೀವಿ. ಇವತ್ತ ಸಂಡೇ, ಸುನಿಲ್ ಮನೆಯಲ್ಲದನ, ಅದಕ್ಕೆ ಇವತ್ತ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ವಿಶಾಲ್ ಮಾರ್ಟಿಗೆ ಹೋಗ್ತಿದ್ದೀವಿ. ಸೊ ಬರ್ರಿ ನೋಡೋಣ ಅಲ್ಲಿ ಏನೇನು ತಗೊಂತೀವಿ ಅಂತಂದೇಳಿ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವತ್ತನ ಇದೇ ವಿಡಿಯೋದಲ್ಲಿ ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಏನೇನು ಆನ್ಸರ್ ಮಾಡಿದ್ರ, ಏನೇನು ಕ್ವಶನ್ ಮಾಡಿದ್ರ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿ. ಬಾರಪ್ಪ ಗೈಸ್, ಮಳೆ ಬರೋ ಥರ ಆಗೈತಿ. ಹನಿ ಹನಿ ಉದುರಾತೈತಿ, ಬಟ್ ಮಳೆ ಬರ್ತಿಲ್ಲ ಅಷ್ಟೊಂದು. ಚಲೋ ಗೈಸ್ ಬರ್ರಿ ವಿಶಾಲ್ ಮಾರ್ಟಿಗೆ ಹೋಗೋಣ. ಅಲ್ಲಿ ಏನೇನು ತೊಗೊತೀವಿ ಅಂತೇಳಿ ತೋರಿಸ್ತೀವಿ. ನಮ್ಮ ಡುಮ್ ನನಗೆ ಅದು ಫುಲ್ ಶಾಪಿಂಗ್ ಮಾಡಿಸ್ತಾನೆ. ನೋಡ್ರಿ ವಾಪಸ್ ಹೊಂಟೀವಿ. ಯಾಕಂತಂದ್ರೆ ಸುನೀಲ ಫೋನ್ ಬಿಟ್ಟು ಬಂದಾನ. ದುಡ್ಡಿರೋ ಫೋನ ಅದು, ಬಟ್ ಏನು ಮಾಡ್ಬೇಕು, ಅದನ್ನು ಬಿಟ್ಟು ಬಂದಾನ. ಇವಾಗ ಮತ್ತೆ ತೊಗೊಂಬರಕ್ಕೆ ಹೊಂಟೀವಿ ಫೋನ್ ಮನೆಗೆ. ಬಸ್ ಅರ್ಧ ದಾರಿಗೆ ಹೋಗೋಳೆ. ಇಷ್ಟ ಮಾಲ್ ಮತ್ತೆಲ್ಲರೂ ನೋಡೋಣ. ಸ್ಲಿಪ್ಪರ್ಸ್ ತೊಗೋಬೇಕಂತೇಳಿ ಸ್ಲಿಪ್ಪರ್ಸ್ ಬಿಟ್ಟು ಬಂದೀನಿ. ಹಿಂಗಡಿಂದ ಹಾಕ್ಕೊಂಡು ಹೋಗ್ಬೇಕಂತೇಳಿ ಯಾವ ಇಷ್ಟನೇ ಆಗ್ತದೆ. ನಾ ಅದಕ್ಕೆ ಹೀಲ್ಸ್ ತೊಗೊಂಡ್ರೆ ಇಷ್ಟ ಇಟ್ಟಿರ್ತೀನಿ. ಹೀಲ್ಸ್ ತೊಗೋಬೇಕು. ಜೊತೆ ಒಂದು ಚೇರ್ ತಂದ್ರೆ ಕರೆಕ್ಟ್ ಆಕಿತ್ತು ಮನ್ಯಾಗಿಂತ. ನನಗೆ ಗಂಡ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲಪ್ಪ ಹೆಣ್ಮಕ್ಳು. ತಗೋ ಒಂದು. ಗಾಯ್ಸ್ ಹೇಳ್ತಾ ಇದ್ದೀನಂತಲ್ಲ ಗಾಯ್ಸ್, ಹೆಣ್ಮಕ್ಳ ಜೊತೆ ಶಾಪಿಂಗ್ ಬಂದ್ರೆ ಭಾಳ ಗಟ್ರು. ಬಂದು ಒಂದು ತಾಸು ಆತ, ಏನು ತಗೊಳಕತ್ತಾಳೆ ಏನಿಲ್ಲ, ನನಗಂತೂ ತಿಳಿತಾ ಇಲ್ಲ. ಬರೀ ನೋಡೋದಾತ ಇಡೋದಾತ, ನೋಡೋದಾತ ಇಡೋದಾತ. ಕಲರ್ ಚೇಂಜ್ ಆದ್ರೆ ಡಿಸೈನ್ ಚೇಂಜ್ ಆಗಲ್ಲ, ಡಿಸೈನ್ ಚೇಂಜ್ ಆದ್ರೆ ಕಲರ್ ಚೇಂಜ್ ಆಗಲ್ಲ. ಎರಡು ಒಂದು ತಾಸು ಆತ ಅಡ್ಡಾಡ್ತಿರೋದು. ಟಾಪ್, ಶರ್ಟ್, ನೈಟ್ ಡ್ರೆಸ್ ಎಲ್ಲ ಹೋತಿ. ಮತ್ತೇನ ಸುನ್ನಿ ಬುಟಿ ಯಾವುದು, ಬುಟಿಕ ಯಾವ್ದದು, ನೈಟ್ ಪ್ಯಾಂಟ್ ಯಾವುದು, ಜೀನ್ಸ್ ಅದು, ಬೋಟ್ ಕಟ್. ಈ ಬೋಟ್ ಕಟ್ ಜೀನ್ಸಿಗೆ ಬಂದು ನಿಂತಾಳೆ. ಅದೇ ಥರ ಏನಾಗಬೇಕು. ನನಗೂ ನೀನು ಕೂಡ ತಗವ. ಮುಗೀತಿಲ್ಲ ಶಾಪಿಂಗ್. ಶನ್ನಿ ಹಾಯ್ ಶನ್ನಿ, ಏನು ಮಾಡತ್ತೆ ಶನಮ್ಮ? ಮುಗೀತಿಲ್ಲ ಶಾಪಿಂಗ್? ಓ ಏನು ಮುಗಿದಿಲ್ವಾ? ಇವತ್ತು ಮುಗೀತಿತ್ತಿಲ್ಲ? ಡೌಟಾ? ಒಂದೇನಾ? 2 ತಾಸಿಗೆ ಒಂದಾ? ಹಾಂ ತಗೋ. ಗಾಯ್ಸ್ ಚಪ್ಪಲಿ ತೊಗೊಳಕಂತ ಬಂದಿದ್ವಿ. ಬೆಳಗ್ಗೆ ಇಂತ್ರ ಕರ್ಕೊಂಬಂದಿದ್ದು 1 ಗಂಟೆ. 4 ಗಂಟೆ ಟೈಮ್ ಆಯ್ತು. ಒಂದು ಪ್ಯಾಂಟ್, ಒಂದು ಟೀ ಶರ್ಟ್ ಹಿಡ್ಕೊಂಡು ಅಡ್ಡಾಡ್ಕೊತಾಳೆ ಇನ್ನೂರ್ಗು. ಏನು ತೊಗೋತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಕಷ್ಟ ಯಾರಿಗಂತ ಹೇಳೋಣ? ಏನು ಕತೆ? ಹಾಂ ನಾ ಮಾತಾಡ್ತಾರೆ ಕೇಳಿಸ್ತಿಲ್ಲಕ್ಕಿ ದೂರದಾಳ. ನಾನು ವಿಡಿಯೋ ಮಾಡಾಕಿದ್ರೆ ಅಂದ ತಕ್ಷಣ ಪ್ಯಾಂಟ್ ತೋರ್ಸೋದ, ಟೀ ಶರ್ಟ್ ತೋರ್ಸೋದ. 3 ಗಂಟೆ ಅಂದ್ರೆ ಒಂದೆರಡು ಹಿಡ್ಕೊಂಡು ಅಡ್ಡಾಡಗುತ್ತಾಳೆ. 3 ಮಾಡಿ ನಂಗೆ ಸುತ್ತಾಡಿ ಸಾಕು ಮಾಡಾಕಿದಾಳ. ಇನ್ನೂ ತೆಗೋದ್ರೊಳಗೆ ಅದಾಳು. ಯಪ್ಪ ನನ್ನ ಜೀವ ಸಾಕಾದ ಹಣ್ಣು ಮಾಡಿಟ್ಲಿ ಇವತ್ತು. ಸಂಡೇ ಆದರೂ ಯಾಕೆ ಬಂದಿತ್ತು ಅನ್ನೋ ಫೀಲ್ ಮಾಡ್ಸೋಗುತ್ತಾಳೆ ನನಗೆ ಇಕ್ಕಿ. ಸುಮ್ಮನೆ ಕೆಲ್ಸಕ್ಕೆ ಹೋಗಿದ್ರೆ ಪಾಡಾಕಿತ್ತು ನಂದು. ಸುಮ್ಮನಮ್ಮ ಹೋಗೋಣಮ್ಮ? ಹೌದಾ? ನಾನೇನು ನಿನಗೆ ಹೇಳ್ತಿರೋದು ಇದನ್ನು ಹಾಕೊಂಡು 4 ಸಲ 5 ಸಲ ಆಯ್ತು. ಹೊರಡೋಣ? ಹಾಂ ಬಾಯ್ ಮಾಡಿಬಿಡ ಒಂದ್ಸಲ. ಲಾಕ್ ಕಂಪ್ಲೀಟ್ ಮಾಡೋಣ. ಗೈಸ್ ಪಿಜ್ಜಾ ತಿನ್ನತ್ತೀವಿ. 6 ಗಂಟೆ ನೋಡಲ್ಲ, ನೈಟ್ 12 ಗಂಟೆ ನೋಡಲ್ಲ.
ತಿನ್ನು ನೋಡಿ ಟೇಸ್ಟ್ ಹೆಂಗೈತೆ ಹೇಳು. ಚೆನ್ನಾಗೈತಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುನಿತಾ ಸುನಿಲ್ ಯೂಟ್ಯೂಬ್ ಎಷ್ಟು ಸಲ ಹೇಳ್ತಿ? ಒಂದೇ ಸಲ ಹೇಳ್ಬೇಕು. ಇಟ್ಸ್ ಓಕೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮೀ ಕ್ವಶನ್ ಅಂತಂದೇಳಿ ಹಾಕಿದ್ವಲ್ಲ, ಒಂದಿಷ್ಟು ಕ್ವಶನ್ಸ್ ಬಂದವು, ಅವಕ್ಕೆ ಆನ್ಸರ್ ಮಾಡ್ತೀವಿ ಇಬ್ರು. ಅವಾಗ ಮಾಡಿದ್ರಲ್ಲ, ಅವಾಗಿಂದ ಸ್ಟಾರ್ಟ್ ಮಾಡೋಣ. ಪುನೀತ್ ಕಿಂಗ್ 18 ಅಂತ ಹೇಳಿ, ಪುನೀತ್ ಕಿಂಗ್ ಅಂತಂದೇಳಿ ಯಾರು ಸೂಪರ್ ಅಂತ ಕಳಿಸಿದಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಣ್ಯ. ಗೊತ್ತಾ ನಿಂಗೆ ಅವ್ರ? ಎಸ್ ಕೆ ಸಚ್ಚಿ ಆಫೀಸಲ್ಸ್ ಅವರು ಹೇಗಿದೆ ನಿಮ್ಮ ಜೀವನ ಅಂತ ಕಳ್ಸ್ಯಾರ. ಜೀವನ ಬೆಂಗಳೂರು ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಇತ್ತು, ಬಟ್ ಇವಾಗ ಬರ್ಬರ್ತಾ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಹಾಕೊಂತ ಹೊಂಟವು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನ ಆಗುತ್ತೆ, ಯಾಕಂದ್ರೆ ಹೊಸವ್ ಏನಾದರೂ ತಗೊಳ್ಳೋದ್ರಿಂದ ಹಿಡಿದು ಎಲ್ಲಾನು ಕಷ್ಟನ ಆಗುತ್ತೆ ಸ್ವಲ್ಪ. ಇವಾಗ ಪರವಾಗಿಲ್ಲ, ಇವಾಗ ಚೆನ್ನಾಗಿದೆ, ಹಂಗೇನಿಲ್ಲ. ಯಾಕಂದ್ರೆ ಇಬ್ರು ಕೆಲಸ ಮಾಡಕತ್ರ ಮ್ಯಾನೇಜ್ ಆಗುತ್ತ. ಮತ್ತೆ ಇವಾಗ ಪರವಾಗಿಲ್ಲ. ಎಸ್ ಕೆ ಸಚಿನ್ ಅಫಿಷಿಯಲ್ಸ್ ಅನ್ನೋರು ಚೆನ್ನಾಗಿ ಇವಾಗ ಲೈಫ್ ಇವಾಗ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಸ್ವಲ್ಪ ಸ್ಟ್ರಗಲ್ ಇತ್ತು, ಇವಾಗ ಆರಾಮಾಗಿದ್ದೀವಿ, ಹಂಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಮತ್ತೆ ಉಮಾ ಮತ್ತೂರ್ ಅಂತೇಳಿ ಅವ್ರು ಏನ್ ಕೇಳ್ಯಾರಂದ್ರೆ, ನೀವು ನಿಮ್ಮ ಮನೆಯವರು ಏನ್ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ. ನಾನು ಹೇಳ ಫಸ್ಟ್, ನಾನು ಬೆಂಗಳೂರಿಗೆ ನಾನು ಜಾಸ್ತಿ ಕೆಲಸ ಚೇಂಜ್ ಮಾಡೀನಿ. ರೀಸೆಂಟಾಗಿ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದು ಬಿಟ್ಟ ಮೇಲೆ ಸ್ಟಿಚಿಂಗಿಗೆ ಜಾಸ್ತಿ ಬಟ್ ಬರತ್ತು, ಹಂಗಾಗಿ ಸ್ಟಿಚಿಂಗ್ ಮಾಡೋಣ ಅಂತೇಳಿ ಮಾಡಕ್ಕೆ ಕುಂತೆ. ಇವಾಗ ಪ್ರೆಸೆಂಟ್ ಹಿಂಗೈತಿ. ನಿಂದೇಳು. ನಾನು ನಮ್ಮ ಕಡೆ ಎಜುಕೇಷನ್ ಅಷ್ಟೊಂದು ಹೈಲಿ ಇಲ್ಲ, ಬಟ್ ವಿವೆಂಡ್ ಅನ್ನೋ ಕಂಪ್ನಿಯೊಳಗೆ ಒಂದು ವರ್ಕ್ ಮಾಡ್ತಾ ಇದ್ದೇನೆ. ಅಲ್ಲಿ ಕೆಲಸ ಕಂಪ್ನಿಯೊಳಗೆ ವರ್ಕ್ ಮಾಡಾಕತ್ತೀನಿ ಅಷ್ಟೇ. ಥ್ಯಾಂಕ್ ಯು ಉಮಾ, ನಂಗೆ ಗೊತ್ತದಾಳ. ನೆಕ್ಸ್ಟ್ ಶ್ರೀಕಾಂತ್ ಪವಾರ್ ಅಂತೇಳಿ, ನಿಮ್ಮಿಬ್ಬರಿಗೂ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಅಂತೇಳಿ ಮೆಸೇಜ್ ಹಾಕ್ಯಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾಂತ್ಯ. ಇವರು ಗೊತ್ತಿದ್ದಾರೆ, ಇವರನ್ನು ನನಗೆ ಪಕ್ಕ ಗೊತ್ತು. ಮಂಜು ಲಕ್ಕಿ ಅಂತೇಳಿ. ವಾಟ್ ಈಸ್ ಯುವರ್ ನೇಮ್ ಅಂತ. ಮಂಜು ಲಕ್ಕಿ ಅವರೇ, ನನ್ನ ಹೆಸರು ಸುನೀತಾ, ನನ್ನ ಹೆಸರು ಸುನೀಲ್. ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿದ್ದಕ್ಕೆ. ಇದು ಮೊನ್ನೆ ಬಂದಿದ್ದು ಕಿಚ್ಚ ಬಾಸ್ ಅಂತ ಹೇಳಿ ಒಬ್ರು ಮೆಸೇಜ್ ಮಾಡ್ಯಾರ. ಏನಂದ್ರೆ ಮದುವೆ ಆದ್ಮೇಲೆ ಹೇಗಿದೆ ಲೈಫ್ ಅಂತ ಹೇಳಿ ಕೇಳ್ಯಾರ. ಅದೇ ಅವಾಗ್ಲೇ ಹೇಳಿದ್ವಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತದೆ, ಇವಾಗ ಪರವಾಗಿಲ್ಲ, ಇವಾಗ ಚೆನ್ನಾಗದೀವಿ. ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ಬಂತು, ಇಬ್ರು ಬ್ಯಾಲೆನ್ಸ್ ಮಾಡ್ಬೇಕು, ಇಬ್ರು ದುಡಿತಿದ್ರೆ ಸ್ವಲ್ಪ ಬ್ಯಾಲೆನ್ಸ್. ಬೆಂಗಳೂರಲ್ಲೆಲ್ಲ ಕಷ್ಟನೇ, ಅದಾದ್ಮೇಲೆ ಬರ್ಬರ್ತಾ ಸೆಟ್ ಆಗತ್ತೆ. ನೆಕ್ಸ್ಟ್ ಇಟ್ಸ್ ಮೀ ಚೇತು ಅಂತ ಹೇಳಿ ಒಬ್ರು ಕೇಳ್ಯಾರ. ಪ್ರೀತಿ ಅಂದ್ರೆ ಏನು ಅಂತ ಒಂದೇ ವರ್ಡ್ ಅಲ್ಲಿ ಹೇಳಿ ಅಂತ ಹೇಳ್ಯಾರ. ಮೇ ಬಿ ಕಾಣಿಸಲ್ಲ. ಕೇಳ್ಯಾರ ಪ್ರೀತಿ ಅಂದ್ರೆ ಏನು ಅಂದ ಒಂದೇ ವರ್ಡ್ ಅಲ್ಲಿ ಅಂದ್ರೆ ನಂಬಿಕೆನೆ ಪ್ರೀತಿ ಅಂದ್ರೆ. ನಂಬಿಕೆ ಇದ್ರೇನೆ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಗೊತ್ತಿದ್ದಾರೆ ಅವರು. ಚೈತ್ರ ಚಿನ್ನು ಅಲ್ಲ, ಚೈತ್ರ ಚಿನ್ನು ಅಂತೇಳಿ ಸುನೀತಾ ಅವ್ರ ಫ್ರೆಂಡ್. ನನ್ನ ಸ್ಯಾರಿ ಬ್ಲೌಸ್ ಯಾವಾಗ ಸ್ಟಿಚ್ ಮಾಡಿ ಕೊಡ್ತೀಯಾ? ಕ್ವಶನ್ ಕೇಳಿರೋ ನನಗೆ. ಆದಷ್ಟು ಬೇಗ ಹೊಲ್ಕೊಡ್ತೀನಿ, ಯಾಕಂದ್ರೆ ಇವಾಗ ಸ್ವಲ್ಪ ಅವಾಯ್ಡ್ ಮಾಡೀನಿ, ಯಾಕಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗತ್ತೆ ನನಗೆ. ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಂದಿದ್ವಿ, ಸ್ವಲ್ಪ ಅವಾಯ್ಡ್ ಮಾಡ್ರಿ ಅಂತ ಹೇಳಾರ, ಹಂಗಾಗಿ ಅವಾಯ್ಡ್ ಮಾಡೀನಿ. ಇವಾಗ ಯಾರು ಹೊಲ್ಕೊಡ್ತಿಲ್ಲ, ಜಾಸ್ತಿ ಅದು ಸ್ಟಿಚ್ ಮಾಡವು, ನಾನು ಯಾರು ಹೊಲಿತಿಲ್ಲ. ಆದಷ್ಟು ಬೇಗ ಹೊಲ್ಕೊಡ್ತೀನಿ ಚೈ. ಆಮೇಲೆ ಬಿಜಿ ಪ್ರತಿಭಾ ಅಂತ ಹೇಳಿ ಯಾರೋ ಕೇಳಿದಾರೆ, ಏನಂದ್ರೆ ಯಾವ ಊರು ನಿಮ್ದು ಅಂತ ಹೇಳಿ. ನಮ್ದು ಬಂದ್ಬಿಟ್ಟು ಇರಪಾಪುರ ಅಂತ ಹೇಳಿ. ಇವ್ರದ್ದು ಇರಪಾಪುರ, ನಮ್ದು ಹಾರೋಗಿ. ಅಲ್ಲೇ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ, 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ದೂರ. ಕ್ವಶನ್ ಎಲ್ಲ ಆದ್ವು. ಇಷ್ಟೇ ಕ್ವಶನ್ ಕೇಳಿರೋದು, ಇನ್ನು ಯಾರು ಅಷ್ಟು ಕೇಳಿಲ್ಲ. ಇಷ್ಟೆಲ್ಲ ಕೇಳಿರೋರು ಥ್ಯಾಂಕ್ ಯು ಸೋ ಮಚ್. ರೆಸ್ಪಾನ್ಸ್ ಕೊಟ್ಟಿದ್ರಿ. ಯಾಕೆ ವಿಡಿಯೋ ಮಾಡ್ತಿಲ್ಲ ಕಂಟಿನ್ಯೂ ಆಗಿ ನಾವು ಅಂತ ಹೇಳಿದ್ರ, ಫೋನಿನ ಸ್ವಲ್ಪ ಪ್ರಾಬ್ಲಮ್, ಸ್ಟೋರೇಜ್ ಜಾಸ್ತಿ ಆಗುತ್ತಾ. ಇವಾಗ 2 ಫೋನಲ್ಲಿ ಸ್ವಲ್ಪ, ಇವಾಗ ವಿಡಿಯೋ ಮಾಡ್ತಿರೋ ಫೋನೇ ಸ್ವಲ್ಪ ಚೆನ್ನಾಗಿದೆ ಕ್ಯಾಮ್ರಾ ಕ್ವಾಲಿಟಿ ಅಂತೇಳಿ ಇದರಲ್ಲೇ ಮಾಡ್ತೀವಿ. ಇದು ಸ್ಟೋರೇಜ್ ಕಡಿಮೆ ಐತಿ, ಎಷ್ಟು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ರು ಮತ್ತೆ ಅದು ಸ್ಟೋರೇಜ್ ಆಗ್ತಿರುತ್ತಾ.
ಸೊ ಹಂಗಾಗಿ ಸ್ವಲ್ಪ ಇದು ಮಾಡತ್ತೀವಿ, ಡಿಲೇ ಆಗ್ತೈತಿ. ಆದ್ರೂ ಪರವಾಗಿಲ್ಲ, ಮಾಡ್ತೀವಿ ವಿಡಿಯೋಸ್ ಮಾಡ್ತೀವಿ. ಇವಾಗ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಎಂಟರ್ಟೈನ್ಮೆಂಟ್ ಎಲ್ಲ ಕೊಡ್ತೀವಿ, ಶಾರ್ಟ್ ವಿಡಿಯೋಸ್, ಕಾಮಿಡಿ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಬರೋ ಮುಂದಿನ ದಿನಗಳಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತೀವಿ, ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತೀವಿ, ಶಾರ್ಟ್ ರೀಲ್ಸ್ ಎಲ್ಲ ಮಾಡ್ತಿರ್ತೀವಿ. ಇವಾಗ ಕೆಲಸ ಪ್ರೆಷರ್, ಮನಿ ಯಾವುದೋ ಕಮೆಂಟ್ ಮಾಡಿ ಹಾಕ್ತೀವಿ. ಈ ಕ್ವಶನ್ ಕೇಳೋದ್ರಿಗೆ ಯಾರಿಗೆಲ್ಲ ಅಷ್ಟು ನಾವು ಹೇಳಕ್ ಟ್ರೈ ಮಾಡಿದೀವಿ, ಏನೇ ನಮ್ಮ ಬಗ್ಗೆ ಹೇಳಿದ್ರಿ ಎಲ್ಲ ಹೇಳಿವಿ. ನಮಗ್ ಗೊತ್ತಿದ್ದಷ್ಟು ನಾವು ಹೇಳಿದೀವಿ. ಅದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ರಿ ಅಷ್ಟೇ. ಸರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.